ನಮಸ್ಕಾರ ಪ್ರೀತಿಯ ವಿದ್ಯಾರ್ಥಿಗಳೇ, ದಿವಿಗೆ ಸಂಸ್ಥೆ ಮಲ್ಲೇಶ್ವರಂ ಬೆಂಗಳೂರಿನ ಸ್ವಾಗತ. ನಾನು ಬಾಬು ಅಂತ ಹೇಳಿ ಮ್ಯಾಥಮೆಟಿಕ್ಸ್ ಟೀಚರ್. ಇವತ್ತು ನಾವು ಲಿಮಿಟ್ಸ್ ಚಾಪ್ಟರ್ನ ಒಂದಷ್ಟು ಕಾನ್ಸೆಪ್ಟ್ಗಳು ಮತ್ತು ವಿಚಾರಗಳನ್ನು ತಿಳ್ಕೊಳ್ಳೋಣ. ಅದಕ್ಕೆ ಮುಂಚೆ ನಿನ್ನ ಪರಿಚಯ ಮಾಡ್ಕೊ. ನಾನು ಚೇತನ್, ದಿವಿಗೆ ಸ್ಟೂಡೆಂಟ್. ಅಷ್ಟೇ ಸಾಕಾ? ಏನು ಗಿಲೇಜ್ಗೆ ಹೋಗಲ್ವೇನು? ಅನ್ಬೇಕಾ ಸರ್? ಅನ್ಬೇಕಂದ್ರೆ ಅನ್ನು ಗುರು. ಇಮಾಂಶು ಕಾಲೇಜ್. ಓಕೆ ಓಕೆ, ಅನ್ಬೇಕಲ್ಲ, ಹೇಳ್ಬೇಕಾ? ಇರಲಿ ಬಿಡು, ಬೆಂಗಳೂರವ್ರು ಕನ್ನಡ ಕಲ್ಸೋಕ್ಕಾಗತ್ತೆ. ಸರಿ, ಇವತ್ತು ಲಿಮಿಟ್ಸ್ ಚಾಪ್ಟರ್ ಅಂತ ಏನು ಮಾಡ್ತಾ ಇದ್ದೀವಿ, ಇದು ಫಸ್ಟ್ PUC ಪಾಠಕ್ಕೋಸ್ಕರ ಅಲ್ಲ. ಈಗ ಮ್ಯಾಥಮೆಟಿಕಲ್ ಇಂಡಕ್ಷನ್ ಅಂತ ಒಂದು ಚಾಪ್ಟರ್ ಇತ್ತು, ಇವಾಗಿಲ್ಲ. ಅದು ಬರೀ ಫಸ್ಟ್ PUCಗೆ ಸಾಕು. ಸ್ಟ್ಯಾಟಿಸ್ಟಿಕ್ಸ್ ಅಂತ ಒಂದು ಚಾಪ್ಟರ್ ಇದೆ, ಫಸ್ಟ್ PUCಗೆ ಸಾಕು. ಸೆಕೆಂಡ್ PUC ಅದಕ್ಕೆ ಎಕ್ಸ್ಟೆನ್ಷನ್ ಏನಿಲ್ಲ. ಈ ಲಿಮಿಟ್ಸ್ ಇದೆಯಲ್ಲ, ಲಿಮಿಟ್ಸ್ ಕಲ್ತ್ಕೊಂಡ್ರೆ ಡಿರೈವೇಟಿವ್ ಅರ್ಥ ಆಗುತ್ತೆ, ಕಂಟಿನ್ಯೂಟಿ ಅರ್ಥ ಆಗುತ್ತೆ, ಅಪ್ಲಿಕೇಶನ್ ಆಫ್ ಡಿಫ್ರೆನ್ಷಿಯೇಷನ್ನು, ಇಂಟಿಗ್ರೇಷನ್ನು, ಡೆಫಿನೆಟ್ ಇಂಟಿಗ್ರಲ್ಲು, ಏರಿಯಾ, ಡಿಫ್ರೆನ್ಷಿಯಲ್ ಈಕ್ವೇಷನ್ನು, ಒಂದು ದೊಡ್ಡ ಬೆಟ್ಟನೇ ಇದೆ ಮುಂದಕ್ಕೆ. ಅದು ಎಲ್ಲ ಬೆಟ್ಟದ ಕೆಳಗಡೆ ಇರುವಂಥ ಅಡಿಗಲ್ಲು ಲಿಮಿಟ್ಸ್ ಚಾಪ್ಟರ್. ಈ ಲಿಮಿಟ್ಸ್ ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೋಬೇಕಾದ್ರೆ ನಿಮಗೊಂದು 4 ಕ್ವಶನ್ ಇಟ್ಟಿದ್ದೀನಿ. ಈ ಕ್ವಶನನ್ನು ನೀವು ಅರ್ಥ ಮಾಡ್ಕೊಳ್ಳಿ. ನಾನು ಆನ್ಸರ್ಗಳನ್ನ ಬರಿತೀನಿ, ನೋಡು. ನೀನು ಅಷ್ಟೇ, ನಿಂಗೆ ಯಾವ್ದು ಸರಿ ಯಾವ್ದು ತಪ್ಪು ಅನಿಸುತ್ತೆ ಹೇಳು. ನೋಡ್ಕೊ. ಈಗ ಒಂದು ಕಡೆಯಿಂದ ಲಿಮಿಟ್ ಎಕ್ಸ್ಟೆಂಡ್ಸ್ ಟು x² - 4/x - 2. ನಿಮಗೆಲ್ಲ ಲಿಮಿಟ್ಸ್ ಬಗ್ಗೆ ಏನೂ ಗೊತ್ತಿಲ್ಲ ಅಂದ್ಕೊಂಡೆ ಪ್ರಾರಂಭ ಮಾಡ್ತಾ ಇದ್ದೀನಿ. ಇದೇನಾಗ್ತದೆ, ದಿಸ್ ಈಸ್ ಈಕ್ವಲ್ ಟು 2² ಅಂದರೆ 4, ಹೌದಾ? 4 - 4/2 - 2 ಈಸ್ ಈಕ್ವಲ್ ಟು 0/0. ಮೊದಲನೇದಕ್ಕೆ ಆನ್ಸರ್ ಬರ್ತಿದ್ದೀನಿ. ಎರಡನೇದು ಅಟ್ x ಇಸ್ ಈಕ್ವಲ್ ಟು 2. ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. 2² ಅಂದ್ರೆ ಏನು? 4 - 4 ಡಿವೈಡೆಡ್ ಬೈ ಅಟ್ x ಇಸ್ ಈಕ್ವಲ್ ಟು 2 ಅಂದರೆ 2 - 2, ದಟ್ ಈಸ್ ಆಲ್ಸೋ 0/0. ಸುಮ್ಮನೆ ಆನ್ಸರ್ ಬರಿತಾ ಇದ್ದೀನಿ, ಇದನ್ನು ಬರಿತಾ ಇದ್ದೀನಿ. ಲಿಮಿಟ್ ಎಕ್ಸ್ಟೆಂಡ್ಸ್ ಟು x² - 4/x - 2. ನಾನೇನು ಮಾಡ್ತೀನಿ, ಲಿಮಿಟ್ ಎಕ್ಸ್ಟೆಂಡ್ಸ್ ಟು 2 ಹಾಗೇ ಬರದೆ x² - 4ನ ನಾನು x² - 2² ಅಂತ ಬರ್ಕೋಬೋದು. ಆದ್ದರಿಂದ x - 2 ಇಂಟು x + 2 ಡಿವೈಡೆಡ್ ಬೈ x - 2 ಅಂತ ಬರದೆ x - 2 x - 2 ಡುಮ್ಟಕ ಆಯಿತು. ಐ ಆಮ್ ಪುಟ್ಟಿಂಗ್ x ಈಸ್ ಈಕ್ವಲ್ ಟು 2, 2 + 2 ಈಸ್ ಈಕ್ವಲ್ ಟು 4. ಇನ್ನೊಂದಿದೆ, ಅಟ್ x ಈಸ್ ಈಕ್ವಲ್ ಟು 2. ನೋಡಿ, ಇಲ್ಲಿ ತಿರುಗಿ ಅದನ್ನೇ ಬರಿತಾ ಇದ್ದೀನಿ. ಅಟ್ x ಈಸ್ ಈಕ್ವಲ್ ಟು 2, x² - 4² ನಾನು x - 2 ಇಂಟು x + 2 ಬೈ x - 2 ಅಂತ ಬರೆದು x - 2 x - 2 ಕ್ಯಾನ್ಸಲ್ ಮಾಡ್ತೀನಿ. 2 + 2 ದಟ್ ಈಸ್ ಈಕ್ವಲ್ ಟು 4. ಈಗ ಈ 4 ನೋಡಿದ್ರೆ ನಿನಗೆ ಚೇತನ್ ಯಾವ್ದು ಸರಿ ಅನ್ಸುತ್ತೆ, ಯಾವ್ದು ತಪ್ಪು ಅನ್ಸುತ್ತೆ? ವಿದ್ಯಾರ್ಥಿಗಳೇ, ನಿಮಗೂ ಇದನ್ನು ಕೇಳ್ತಾ ಇದ್ದೀನಿ. ನೀವು ಇದನ್ನು ನೋಡ್ತಾ ಇದ್ದೀರಿ, ಪೆನ್ನು ಪೇಪರ್ ತಗೊಳ್ಳಿ. 1 2 3 4 ಯಾವ್ದು ಸರಿ ಯಾವ್ದು ತಪ್ಪು ಹೇಳಿ. 1 ಇದೆ, 2 ಇದೆ, 3 ಇದೆ, 4 ಇದೆ, ಯಾವ್ದು ಸರಿ ಯಾವ್ದು ತಪ್ಪು ನೀವು ಹೇಳಿ. ಹೇಳಿದ್ರ ಮೇಲೆ ನಾನು ಅನಲೈಸ್ ಮಾಡ್ತೀನಿ. ಅನಲೈಸ್ ಮಾಡ್ತಾ ವಿ ವಿಲ್ ಬಿ ಎಕ್ಸ್ಪ್ಲೈನಿಂಗ್ ಯು ದ ಕಾನ್ಸೆಪ್ಟ್ ಆಫ್ ಲಿಮಿಟ್ಸ್. ರೈಟ್? ಓಕೆ, ಚೇತನ್ ಹೇಳಿ, ಯಾವ್ದು ಕರೆಕ್ಟ್? ಸರ್, 2 ಮತ್ತು 4. 2 ಮತ್ತು 4 ಕರೆಕ್ಟ್. ಇದು ಕರೆಕ್ಟು, ಇದು ಕರೆಕ್ಟು. ಇದು ತಪ್ಪಾ? ಇದು ತಪ್ಪಾ? ಓಕೆ, 2 ಕರೆಕ್ಟ್. ನಾನು ಒಪ್ಕೋತೀನಿ, 2 ಕರೆಕ್ಟ್, ಪರ್ಫೆಕ್ಟ್. ಯಾಕೆಂತೇಳಿ, ವೆನ್ x ಈಸ್ ಈಕ್ವಲ್ ಟು 2, x² ಬಿಕಮ್ಸ್ 4, 4 - 4/0/0, ದಟ್ ಈಸ್ ಮೀನಿಂಗ್ಲೆಸ್. ಇರಲಿ, ರೈಟ್? ಸೊ ದಿಸ್ ಈಸ್ ಪರ್ಫೆಕ್ಟ್ಲಿ ಪರ್ಫೆಕ್ಟ್. ಇದನ್ನೇನು ನಾನೇನು ಇಲ್ಲ ಅಂತ ಇಲ್ಲ. 2 ಈಸ್ ಡೆಫಿನೆಟ್ಲಿ ಕರೆಕ್ಟ್. ಫೋರ್ತ್ ಒನ್ನ ನೀನು 2ಗೂ 4ಗೂ ಕಾಂಟ್ರಡಿಕ್ಷನ್ ಇದೆ ನೋಡು. ಇಲ್ಲೇನಿದೆ, ಅಟ್ x ಈಸ್ ಈಕ್ವಲ್ ಟು 2 ಬಂದಾಗ 0/0 ಬಂತು. ನೀನು ಇಲ್ಲೇನು ಹೇಳ್ತಾ ಇದೀಯ, ಅಟ್ x ಈಸ್ ಈಕ್ವಲ್ ಟು 2 ಇದ್ದಾಗ 4 ಬರುತ್ತೆ ಅಂತ. 0/0 ಕರೆಕ್ಟ್ ಆಗ್ತಾ ಇದೆ ಅಂತ ಹೇಳಿದ್ರೆ ಇದು ಕರೆಕ್ಟ್ ಆಗಕ್ಕೆ ಸಾಧ್ಯ ಇಲ್ಲ, ಇದು ತಪ್ಪಾಗಲೇಬೇಕು. ನೀನು ಇದನ್ನ ಕಂಫರ್ಟಬಲ್ ಆಗಿ ಯಾಕೆ ಆನ್ಸರ್ ಮಾಡಿದೆ ಅಂದರೆ, ನಿನಗೆ x ಈಸ್ ಈಕ್ವಲ್ ಟು 2 ನಿಂಗೆ ವ್ಯಾಲ್ಯೂ ಗೊತ್ತಿತ್ತು. ಅಟ್ x ಈಸ್ ಈಕ್ವಲ್ ಟು 2 ಅಂದರೆ ಫಿಕ್ಸ್ಡ್ ವ್ಯಾಲ್ಯೂ.
ಇವಾಗ 1 2 ಯಾವುದರಲ್ಲಿ ಯಾವ್ದು ಕರೆಕ್ಟು ಅಂತ ನಾನು ಹೇಳ್ತೀನಿ. 1 ಮತ್ತು 3ನಲ್ಲಿ ನಾನು ಹೇಳ್ತೀನಿ 3 ಕರೆಕ್ಟ್. 1 ತಪ್ಪಂತ ಏನೂ ಅಲ್ಲ, ಹಾಗಂತ ಸರಿನೂ ಏನು ಹೇಳಕ್ಕಾಗೋದಿಲ್ಲ. ಆದ್ರಿಂದ 1 ಕ್ಯಾನ್ ಬಿ ಕನ್ವರ್ಟೆಡ್ ಟು 3 ಅಂತ. ಆ್ಯಂಡ್ 3 ಈಸ್ ಅಕ್ಯುರೇಟ್. 1 ಅಫ್ಕೋರ್ಸ್ ಇಟ್ ಇಸ್ ನಾಟ್ ಏನು ತುಂಬ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಅಲ್ಲ ಅದು ಬರೆಯುವಂಥದ್ದು. ಆ ಥರದ್ದು 0/0 ಬಂದಾಗ ತೋರಿಸಿ ಇದನ್ನು ಪ್ರೂವ್ ಮಾಡ್ತೀವಿ. ಪ್ರಾಬ್ಲಮ್ ಬಂದಾಗ ಗೊತ್ತಾಗುತ್ತೆ 1 ಏನಪ್ಪ ಸರಿನಾ ತಪ್ಪ ಅಂತ. ಎನಿವೆ, ಸೊ ಇಲ್ಲಿ ಏನಾಗ್ತಾ ಇದೆ, ಏನು ಹೇಳ್ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಅಟ್ ಎಕ್ಸ್ ಇಸ್ ಈಕ್ವಲ್ ಟು 2 ಅಂದಾಗ ಎಕ್ಸಾಕ್ಟ್ಲಿ ಎಕ್ಸ್ ವ್ಯಾಲ್ಯೂ 2ನೇ ಆಗಿರ್ತದೆ. ಆವಾಗ 2 ಸ್ಕ್ವೇರ್ ಮೈನಸ್ 4/2 ಮೈನಸ್ 2 ಬಂದು 4 ಮೈನಸ್ 4/2 ಮೈನಸ್ 2 0/0 ಆಗುತ್ತೆ. ಇದು 100% ಕರೆಕ್ಟ್, ಏನೂ ತಪ್ಪಿಲ್ಲ. ಆಯ್ತಾ? ಇಲ್ಲಿ ಅಟ್ ಎಕ್ಸ್ ಇಸ್ ಈಕ್ವಲ್ ಟು 2 ಎಕ್ಸ್ ಸ್ಕ್ವೇರ್ ಮೈನಸ್ 4/x ಮೈನಸ್ 2 ಇದ್ದಾಗ ಎಕ್ಸ್ ಮೈನಸ್ 2 ಇಂಟು ಎಕ್ಸ್ ಪ್ಲಸ್ 2 ಬರೆಯೋದು ತಪ್ಪೇನೂ ಇಲ್ಲ. ಆದರೆ ಕ್ಯಾನ್ಸಲ್ ಮಾಡೋದು ತಪ್ಪು. ಯಾಕೆ ಅಂದರೆ ಕ್ಯಾನ್ಸಲ್ ಮಾಡುವಾಗ ವೆನ್ ಎಕ್ಸ್ ಇಸ್ ಈಕ್ವಲ್ ಟು 2 ಎಕ್ಸ್ ಮೈನಸ್ 2 ಬಿಕಮ್ 0 ಇಂಟು ಎಕ್ಸ್ ಪ್ಲಸ್ 2/0 ಬರುತ್ತೆ. 0 ಕ್ಯಾನ್ಸಲ್ ಮಾಡೋದಕ್ಕೆ ನಮ್ಗೆ ಅಧಿಕಾರ ಇಲ್ಲ. ಯಾಕೆ 0 ಕ್ಯಾನ್ಸಲ್ ಮಾಡೋದಕ್ಕೆ ಅಧಿಕಾರ ಇಲ್ಲ ಅಂತ ನಾನು ನಿಮ್ಗೊಂದು ಎಕ್ಸಾಂಪಲ್ ತಗೊಂಡು ಹೇಳ್ಕೊಡ್ತೀನಿ. 0 ಇಸ್ ಈಕ್ವಲ್ ಟು 0ನಲ್ಲಿ ನಿನಗೇನು ಡೌಟ್ ಇಲ್ಲ, ಒಪ್ಕೋತೀಯಾ? ನಾನೊಂದು ಕ್ವಶನ್ ಕೇಳ್ತೀನಿ. 0 ಇಂಟು 2 ಏನಪ್ಪ? 0. 0 ಇಂಟು 3 ಏನಪ್ಪ? 0. 0 ಇಸ್ ಈಕ್ವಲ್ ಟು 0, ಕರೆಕ್ಟ್? ಇದ್ರಲ್ಲಿ ಏನು ಡೌಟ್ ಇಲ್ಲ. 0 ಕ್ಯಾನ್ಸಲ್ ಮಾಡ್ತೀನಿ. 2 ಏನಾಯ್ತು? ಇಸ್ ಈಕ್ವಲ್ ಟು 3. 3. ವೆರಿ ಗುಡ್. ಎಷ್ಟು ಈಸಿ ಅಲ್ವಾ? ನಾನು ಈ ಥರ 2 ಇಸ್ ಈಕ್ವಲ್ ಟು 3 ಅಂತ ಪ್ರೂವ್ ಮಾಡಿದೆ. ಯಾವನೊಬ್ಬ ಸಿಗ್ತಾನೆ, ಅವನ ಹತ್ರ ಹೋಗ್ತೀನಿ, ನೋಡಪ್ಪ 2 ಇಸ್ ಈಕ್ವಲ್ ಟು 3 ಅಂತ ಹೇಳ್ತೀನಿ, ಈ ಮೇಷ್ಟ್ರ ಕೆಲಸ ಬಿಟ್ಬಿಡ್ತೀನಿ. ಆರಾಮಾಗಿ 2 ರೂಪಾಯಿ ಕೊಡ್ತೀನಿ, 3 ರೂಪಾಯಿ ಕೊಡ್ತಾನೆ, 2,000 ರೂಪಾಯಿ ಕೊಡ್ತಾನೆ, 3,000 ರೂಪಾಯಿ ಕೊಡ್ತಾನೆ, 2 ಲಕ್ಷ ರೂಪಾಯಿ ಕೊಡ್ತೀನಿ, 3 ಲಕ್ಷ ರೂಪಾಯಿ ಕೊಡ್ತಾನೆ. ಇನ್ನೂ ಮೋಸ ಮಾಡ್ಬೇಕಂದಾಗ 0 ಇಂಟು 2 ಇಸ್ ಈಕ್ವಲ್ ಟು 0 ಇಂಟು 10 ಅಂತ ಪ್ರೂವ್ ಆಗ್ಬಿಟ್ಟು 2 ರೂಪಾಯಿ ಕೊಟ್ಟರೆ 10 ರೂಪಾಯಿ ಅಲ್ವಾ? ಯಾವ ರಮ್ಮಿ ಸರ್ಕಲ್ಲು ಬೇಡ ಅವಾಗ, ಅಲ್ವೇನಾ? ಡಮ್ಮಿ ಸರ್ಕಲ್ ಅದು. ಸೊ ಇದರಲ್ಲಿ ಏನು ತಪ್ಪು? ಏನು ತಪ್ಪಪ್ಪ ಅಂದರೆ 0 ಇಂದ ಕ್ಯಾನ್ಸಲ್ ಮಾಡಿದ್ದೇ ತಪ್ಪು. 0ನ ಕ್ಯಾನ್ಸಲ್ ಮಾಡೋದಕ್ಕೆ ನಮ್ಗೆ ಯಾರೂ ಅಧಿಕಾರ ಕೊಟ್ಟಿಲ್ಲ. ಅರ್ಥ ಆಯ್ತಾ? ಆ 0/0ನ ಅವಾಯ್ಡ್ ಮಾಡಬೇಕು. ಆ ಕಾರಣಕ್ಕೇ ನೋಡಪ್ಪ, ಇವಾಗ ನಾನು ಇದು ತಪ್ಪು ಅಂತ ಹೇಳಿದ್ದು ಯಾವುದು? ಇದು ತಪ್ಪು ಅಂತ ಹೇಳಿದ್ದು ಅದನ್ನು ಎಕ್ಸ್ ಮೈನಸ್ 2 ಅಂದರೆ ಎಕ್ಸ್ ಇಸ್ ಈಕ್ವಲ್ ಟು 2 ಆದಾಗ 2 ಮೈನಸ್ 2 ಬಂದ್ಬಿಡುತ್ತೆ, 0/0 ಬರುತ್ತೆ. 0/0 ಕ್ಯಾನ್ಸಲ್ ಮಾಡಂಗಿಲ್ಲ. ಆದ್ರಿಂದ ಇದು ತಪ್ಪು. ಮೊದಲನೇದು ಕರೆಕ್ಟ್ ಅಲ್ವಾ? ಹಾಗಿದ್ರೆ ಮೂರನೇದು ಹೆಂಗೆ ಸರ್ ಕರೆಕ್ಟ್ ಆಗುತ್ತೆ? ನೋಡು, ಲಿಮಿಟ್ ಎಕ್ಸ್ ಟೆಂಡ್ಸ್ ಟು 2 ಎಕ್ಸ್ ಮೈನಸ್ 2 ಇಂಟು ಎಕ್ಸ್ ಪ್ಲಸ್ 2/x ಮೈನಸ್ 2 ಎಕ್ಸ್ ಮೈನಸ್ 2 ಕ್ಯಾನ್ಸಲ್ ಮಾಡಿದೆ. ಯಾಕೆ? ವಾಟ್ ಯು ಮೀನ್ ಬೈ ದಿ ವರ್ಡ್ ಲಿಮಿಟ್ ಎಕ್ಸ್ ಟೆಂಡ್ಸ್ ಟು 2? ನೋಡಿ, ಲಿಮಿಟ್ ಎಕ್ಸ್ ಟೆಂಡ್ಸ್ ಟು 2 ಅಂದರೆ ಏನು ಅಂತ ಹೇಳ್ಕೊಡ್ತೀನಿ. ಲಿಮಿಟ್ ಎಕ್ಸ್ ಟೆಂಡ್ಸ್ ಟು 2 ಮೀನ್ಸ್ ಹೀಗಂದ್ರೆ ಎಕ್ಸ್ ಕ್ಯಾನ್ ಬಿ ನಿಯರ್ಲಿ ಈಕ್ವಲ್ ಟು 1.99999999 ಹಿಂಗೆ ಹೋಗ್ತಾನೆ ಇರುತ್ತೆ. ಇಲ್ಲಿ ದಾಟಿ ಇಲ್ಲೆಲ್ಲೋ 999 ಮುಂದೆ ಹೋಗ್ತಾನೆ ಇರುತ್ತೆ. 999 2ಗಿಂತ ಇದು ಸ್ವಲ್ಪ ಕಡಿಮೆ. ಸ್ವಲ್ಪ ಅಂದ್ರೆ ಎಷ್ಟು ಕೇಳಿಸ್ತಾ? ಅಷ್ಟು ಕಡಿಮೆ. ಆಯ್ತಾ? ಅಥವಾ ಎಕ್ಸ್ ಕ್ಯಾನ್ ಬಿ ಈಕ್ವಲ್ ಟು 2.00000000 ಬರೀತಾನೆ ಇರ್ತೀನಿ. ಒಂದು ವಾರ ಆದ್ಮೇಲೆ 1 ಅಂತ ಬರೀತೀನಿ. ಇದು 2ಗಿಂತ ಜಾಸ್ತಿ. ಕೇಳಿಸ್ತಾ? ಅಷ್ಟು ಕಡಿಮೆ. ಎಷ್ಟು? ಜಾಸ್ತಿ ಆಗೋಯ್ತು ಅದು. ಅದನ್ನ ಸ್ವಲ್ಪ ಮಾಡು. ಜಾಸ್ತಿ ಆಯ್ತು. ಇನ್ನೊಂದು ಸ್ವಲ್ಪ ಮಾಡು. ಅದಕ್ಕಿಂತ ಕಡಿಮೆ, ಅದಕ್ಕಿಂತ ಆಯ್ತಾ? ಸೊ ಫೈನ್. ಎಕ್ಸು ಇದಿರ್ಬೋದು. ಮೀನಿಂಗ್ ಆಫ್ ಎಕ್ಸ್ ಟೆಂಡ್ಸ್ ಟು 2 ಅಂತ ಹೇಳಿದ್ರೆ ಎಕ್ಸು 2ರ ಹತ್ತಿರ ಬರ್ತದೆ. ಈ ಲಿಮಿಟ್ ಎಕ್ಸ್ ಟೆಂಡ್ಸ್ ಟು 2 ಎಕ್ಸ್ ಮೈನಸ್ 2 ಅಂದಾಗ ನೋಡು, ಅಸ್ಯೂಮ್ ಎಕ್ಸ್ ಈಸ್ 1.9999 ಅಂತ ಅಂದ್ಕೊಬಿಟ್ರೆ ಇದು ಎಕ್ಸ್ ಮೈನಸ್ 2 0ಗಿಂತ ಕಡಿಮೆ. 0 ಅಂತೂ ಅಲ್ಲ. ಅಥವಾ ಎಕ್ಸ್ನ 2.00001 ಅಂದ್ಬಿಟ್ರೆ 0ಗಿಂತ ಜಾಸ್ತಿ, 0 ಅಲ್ಲ, ಕಾನ್ಸ್ಟೆಂಟ್. ಆ ಕಾನ್ಸ್ಟೆಂಟ್ ಈ ಕಾನ್ಸ್ಟೆಂಟ್ ಕ್ಯಾನ್ಸಲ್ ಮಾಡ್ತಾ ಇದ್ದೀನಿ. ಆದ್ರಿಂದ ಇದು 100% ಕರೆಕ್ಟ್. ಈ ಲಿಮಿಟ್ಸ್ ಕಾನ್ಸೆಪ್ಟು ಇಲ್ಲಿಂದನೇ ಪ್ರಾರಂಭ ಆಗ್ತದೆ. ದಿಸ್ ಈಸ್ ಕರೆಕ್ಟ್. ಇದು ಕರೆಕ್ಟು, ಇದು ಕರೆಕ್ಟು. ಅಂದರೆ ಅಟ್ ಎಕ್ಸ್ ಇಸ್ ಈಕ್ವಲ್ ಟು 2
ಲಿಮಿಟ್ ಎಕ್ಸ್ಟೆಂಡ್ಸ್ ಟು ಟೂಗೂ ಇರುವಂಥ ಮೇಜರ್ ಡಿಫ್ರೆನ್ಸ್ ಏನಪ್ಪ ಅಂತ ಹೇಳಿದ್ರೆ ಅಟ್ ಎಕ್ಸ್ ಇಸ್ ಈಕ್ವಲ್ ಟು ಟೂನಲ್ಲಿ ನೀವು ಏನನ್ನೂ ಬದಲಾಯಿಸೋಕ್ಕಾಗೋದಿಲ್ಲ. ಅಟ್ ಎಕ್ಸ್ ಇಸ್ ಈಕ್ವಲ್ ಟು ಟೂ ಅಂದರೆ ಅದು 0/0 ಬರ್ತಾ ಇದ್ರೆ 0/0ನೇ ಏನು ಬರುತ್ತೆ ಅದನ್ನು. ಲಿಮಿಟ್ ಎಕ್ಸ್ಟೆಂಡ್ಸ್ ಟು ಟೂ ಅಂದಾಗ ಎಕ್ಸಿಗೆ ನಾವು 2 ಸಬ್ಸ್ಟಿಟ್ಯೂಟ್ ಮಾಡಿದಾಗ ಏನಾದರೂ ಮೀನಿಂಗ್ಫುಲ್ ಫಾರ್ಮ್ ಬಂದರೆ ಇಟ್ಕೊಳ್ಳಿ, ಮೀನಿಂಗ್ಲೆಸ್ ಫಾರ್ಮ್ ಬಂದಾಗ ನೀವು ಅದನ್ನು ಕ್ಯಾನ್ಸಲ್ ಮಾಡೋದು ಇನ್ನೇನೋ ಮಾಡೋದಕ್ಕೆ ನಿಮ್ಗೆ ಅಧಿಕಾರ ಇರ್ತದೆ. ಅರ್ಥ ಆಯ್ತಾ? ಈ ಬೇಸಿಕ್ ಕಾನ್ಸೆಪ್ಟು ಯಾರ್ಯಾರಿಗೆ ಅರ್ಥ ಆಗಿದೆ ನಿಮಗೆಲ್ಲ ಈ ಕಾನ್ಸೆಪ್ಟು ಇನ್ಮೇಲೆ ಅರ್ಥ ಆಗುತ್ತೆ. ಸೊ ನಿಮ್ಗೆ ಇನ್ನೊಂದು LHL RHL ಅಂತ ಒಂದು ಕಾನ್ಸೆಪ್ಟ್ ಇದೆ, ಅದು ನಿಮ್ಗೆ ಆಮೇಲೆ ಹೇಳ್ಕೊಡ್ತೀನಿ. ಅದಕ್ಕೆ ಮುಂಚೆ ಕೆಲವು ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿರೋ ಸಿಂಪಲ್ ಪ್ರಾಬ್ಲಮ್ಗಳನ್ನ ಡಿಸ್ಕಸ್ ಮಾಡೋಣ. ಈಗ ಕೆಲವು ಕ್ವಶನ್ಗಳನ್ನು ನೋಡ್ತಾ ಇದ್ದೀನಿ. ಈ ಮೊದಲನೇ ಕ್ವಶನ್ ನೋಡಪ್ಪ, ಏನು ಓದು? ಇವ್ಯಾಲ್ಯೂಯೇಟ್ ಲಿಮಿಟ್ ಎಕ್ಸ್ ಟೆನ್ಸ್ ಟು ಪೈ ಎಕ್ಸ್ ಮೈನಸ್ 22/7. ನಾನು ಇದಕ್ಕೆ ಆನ್ಸರ್ ಬರಿತೀನಿ, ನಿಂದೇನಾದ್ರು ಆರ್ಗ್ಯುಮೆಂಟ್ ಇದ್ರೆ ಹೇಳು. ಪೈ ಮೈನಸ್ 22/7 ಇಸ್ ಈಕ್ವಲ್ ಟು 0. 0 ಹೆಂಗಾಗುತ್ತೆ? ಓಕೆ, 22. ಪೈ ಇಸ್ ಈಕ್ವಲ್ ಟು 22/7 10ನೇ ಕ್ಲಾಸ್ ತನಕ ಅಷ್ಟೇ, 10ನೇ ಕ್ಲಾಸಲ್ಲಿ ಕೂಡ ಬರೆಯೋಂಗಿಲ್ಲ. 22/7 ಇಸ್ ನಾಟ್ ಈಕ್ವಲ್ ಟು ಪೈ. ಯಾಕೆ ಗೊತ್ತಾ? 22/7 is a rational number. What is a rational number? Any number which can be expressed in terms of p/q, where q is not equal to 0. ಇದು rational number. ಪೈ irrational number. ಸೊ ಒಂದು ಇರ್ರಾಷನಲ್ ನಂಬರಿಂದ ರ್ಯಾಷನಲ್ ನಂಬರನ್ನು ಸಬ್ಟ್ರಾಕ್ಟ್ ಮಾಡಿದ್ರೆ 0 ಆಗೋದಿಲ್ಲ, ಯಾಕೆಂದರೆ ಇರ್ರಾಷನಲ್ ಕ್ಯಾನ್ ನೆವರ್ ಬಿ ಈಕ್ವಲ್ ಟು ರ್ಯಾಷನಲ್. ಸರ್ 22/7 ಅಂತ ಯೂಸ್ ಮಾಡ್ತಿದ್ವಲ್ಲ? ಹೌದು, ಕರೆಕ್ಟ್, ಯೂಸ್ ಮಾಡ್ತಾ ಇದ್ರಿ, ತಪ್ಪೇನೂ ಇಲ್ಲ. ಇನ್ನು ಮುಂದಕ್ಕೂ ಒಂದೊಂದ್ಸತಿ ಯೂಸ್ ಮಾಡ್ತೀವಿ. ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ಆಫ್ ಪೈ ಈಸ್ 22/7. ಅರ್ಥ ಆಯ್ತಾ? ಈಗ ಯಾರೋ ಒಬ್ಬ ಇರ್ತಾನೆ, ಯಾರೋ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಥರ ಯಾರೋ ಒಬ್ಬ ನೋಡೋಕೆ ಅದೇ ಥರ ಇರ್ತಾನೆ. ಇವನು ಡಾಕ್ಟರ್ ರಾಜ್ಕುಮಾರ್ ಅಲ್ವಾ? ಇಲ್ಲ ಗುರು, ನೋಡೋಕೆ ಆ ಥರನೇ ಇದ್ದಾನೆ. ರಾಜ್ಕುಮಾರೇ ಜೂನಿಯರ್ ರಾಜ್ಕುಮಾರ್. ಹಾಗೆ ಪೈಯೇ 22/7 22/7. ಪೈ ಈಸ್ ನಿಯರ್ಲಿ ಈಕ್ವಲ್ ಟು 22/7. ನೆಕ್ಸ್ಟ್, ಸೊ ಲಿಮಿಟ್ ಎಕ್ಸ್ಟೆಂಡ್ಸ್ ಟು 1 ಆರ್ ಟೆಂಡ್ಸ್ ಟು 1, ಪೈ ಆರ್ ಸ್ಕ್ವೇರ್ ಅಂದರೆ ಏನಾಗುತ್ತೆ? ಪೈ ಆಗುತ್ತೆ. ಹೆಂಗೆ? ಆರ್ ಸ್ಕ್ವೇರ್ 1 ಸ್ಕ್ವೇರ್. ಪೈ ಇಂಟು 1 ಸ್ಕ್ವೇರ್ ಏನಾಯಿತು? ಪೈ ಆಯಿತು. ಇಲ್ಲಿ ಎಕ್ಸ್ ಇಸ್ ಈಕ್ವಲ್ ಟು 0. ಮೂರನೇ ಕ್ವಶನ್, ಲಿಮಿಟ್ ಎಕ್ಸ್ಟೆಂಡ್ಸ್ ಟು 0 ಏನಾಗುತ್ತೆ? 1x ಪ್ಲಸ್ ಎ ಇಂಟು 0 0 ಪ್ಲಸ್ ಬಿ ಡಿವೈಡ್ ಬೈ ಸಿ ಇಂಟು 0 0 ಪ್ಲಸ್ 1. ಸೊ ಏನಾಯಿತು? b/1 ಆಯಿತು. ಇದೆಲ್ಲ ವಿದ್ಯಾರ್ಥಿಗಳೇ ತುಂಬ ಸಿಂಪಲ್ ಕ್ವಶನ್ಸು. ಇಲ್ಲೇನು ವಿಶೇಷವಾಗಿ ಲಿಮಿಟ್ಸ್ ಕಾನ್ಸೆಪ್ಟ್ ಬಳಸುವಂಥದ್ದು ಏನಿಲ್ಲ. ಈಗ ಇಲ್ಲೊಂದು ಕ್ವಶನ್ ಇದೆ ಸಬ್ಸ್ಟಿಟ್ಯೂಟ್ ಮಾಡುವಂಥದ್ದು. ಲಿಮಿಟ್ ಎಕ್ಸ್ಟೆಂಡ್ಸ್ ಟು 4 ಸಬ್ಸ್ಟಿಟ್ಯೂಟ್ ಮಾಡೋಣ, ಏನಾಗುತ್ತೆ? 16 ಪ್ಲಸ್ 3 19. 16 ಪ್ಲಸ್ 3 19 ಡಿವೈಡೆಡ್ ಬೈ 2. ಹೆಂಗೆ 2 ಬಂತು? ನಿಧಾನಕ್ಕೆ ಹೇಳು ಗುರು, ನೀನು ಅಷ್ಟು ಫಾಸ್ಟಾಗಿ ಹೇಳ್ಬಿಟ್ರೆ. 4 minus 2 2. ನೀನೇನೋ ಬುದ್ಧಿವಂತ ಫಾಸ್ಟಾಗಿ ಹೇಳ್ತೀಯ, ನಮ್ಮಂಥ ಪೆದ್ರುಗಳು ಇರ್ತಾರೆ ಗುರು. 16 ಪ್ಲಸ್ 3 ಏನು? 19/2. ಲಿಮಿಟ್ ಎಕ್ಸ್ಟೆಂಡ್ಸ್ ಟು -1 ಏನಾಗುತ್ತೆ ಇದು? -1/10 ಏನು? -1. ಓ ಸರ್ ಎಲ್ಲಿದ್ದೀರಿ? -1/10 -1 ಈವನ್ ನಂಬರ್ +1 ಪ್ಲಸ್ x/5 ಅಂದರೆ -1/5 + 1. ಹೌದಾ? -1 + 1 ಡಿವೈಡೆಡ್ ಬೈ -1 -1 1 ಏನಾಯಿತು? ಡುಮ್ಟಕಾಯಿತು. 0. ಸೊ 1 ಡಿವೈಡೆಡ್ ಬೈ -2. ಸೊ -1/2 ಅಂತ ಬರೀಲಾ? ನಾನೊಂದು ಕ್ವಶನ್ ಕೇಳ್ತೀನಿ, ವಾಟ್ ಈಸ್ n/n ಅಂತ? n/n ವ್ಯಾಲ್ಯೂ ಏನಪ್ಪ? ವಾಟ್ ಈಸ್ ದ ವ್ಯಾಲ್ಯೂ ಆಫ್ n/n? n/n ಈಸ್ ಈಕ್ವಲ್ ಟು 1, ಕರೆಕ್ಟ್? ಹೌದಾ? ನೋ ಡೌಟ್ ಅಬೌಟ್ ಇಟ್. ವಾಟ್ ಈಸ್ 0/n? ದಟ್ ಈಸ್ ಈಕ್ವಲ್ ಟು 0. ವಾಟ್ ಈಸ್ n/0? ದಟ್ ಈಸ್ ಇನ್ಫಿನಿಟಿ. n/n ಈಸ್ ಈಕ್ವಲ್ ಟು 1 ಅದು. ಓಕೆ, ಇದರಲ್ಲಿ ಡೌಟ್ ಇಲ್ಲ. ನಾವು ವಾಟ್ ಈಸ್ ಸರ್ n/n ಕೂಡ ಇನ್ಫಿನಿಟಿ ಆಗ್ಬೋದಲ್ಲ ಸರ್? ಇನ್ಫಿನಿಟಿ ಬೇರೆ, ಮೀನಿಂಗ್ಲೆಸ್ ಫಾರ್ಮ್ ಬೇರೆ. ಬರ್ತೀನಿ, ಆ ವಿಚಾರಕ್ಕೆ ಬರ್ತೀನಿ. 0/0 1
ಹಾಂ ಇಲ್ಲ ಈ ರೂಲ್ ಪ್ರಕಾರ ಒನ್ನೇ. ಎನ್ಗೆ 0 ಹಾಕ್ತೀನಿ. 0/0 ಈ ರೂಲ್ ಪ್ರಕಾರ 0ನೇ. ಪುಟ್ ಇಲ್ಲಿ n is equal to 0 ಹಿಯರ್. 0/0 ಈ ರೂಲ್ ಪ್ರಕಾರ ಇನ್ಫಿನಿಟಿನೇ. ನೋಡು, 0/0 1 ಆಯಿತು, 0/0 0 ಆಯಿತು, 0/0 ಇನ್ಫಿನಿಟಿ ಆಯಿತು. ಇದು ಹೆಂಗಾಯ್ತು ಅಂತ ಹೇಳಿದ್ರೆ 3 ಭಿನ್ನ ಭಿನ್ನ ಆನ್ಸರ್ಗಳು ಬಂತು. ಈ ಒನ್ನ ಫಾಲೋಯರ್ಗಳು ಇರ್ತಾರೆ, 1 ಬರಬೇಕು ಅನ್ನೋ ಒಂದಷ್ಟು ಜನ ವಿತಂಡವಾದ ಮಾಡ್ತಿರ್ತಾರೆ. ಅವ್ರ ಪ್ರಕಾರ 0/0 1. ಇನ್ನೊಂದಷ್ಟು ಜನ ಇರ್ತಾರೆ 0/0 0ನೇ ಬರಬೇಕು. ಇನ್ನೊಂದಷ್ಟು ಜನ ಇರ್ತಾರೆ 0/0 ಇನ್ಫಿನಿಟಿ ಬರಬೇಕು. ಈ ದೇವ್ರ ಬಗ್ಗೆ ಮಾತಾಡ್ದಂಗೆ ಒಂದೊಂದು ಪಂಗಡದವರು ಇವರೇ ಸರಿಯಾದ ದೇವರು, ಇವರೇ ಸರಿಯಾದ ದೇವರು, ಇವರೇ ಸರಿಯಾದ ದೇವರು. ಇದನ್ನೆಲ್ಲ ಒಬ್ಬ ಕಾಮನ್ ಮ್ಯಾನ್ ಅಬ್ಸರ್ವ್ ಮಾಡೋನು ಹೇಳ್ತಾನೆ, ಅಪ್ಪ ಏನಿದು, ಅದು ನನ್ನ ಮೀನಿಂಗ್ಲೆಸ್ ಫಾರ್ಮ್ ಅಂತ ಮಾಡಿಟ್ಬಿಡೋಣ. ಹಾಗೆ 0/0 ನಾವು ಮೀನಿಂಗ್ಲೆಸ್ ಫಾರ್ಮ್ ಅಂತ ಕರಿತೀವಿ. ಯಾಕೆ ಅಂತ ಹೇಳಿದ್ರೆ ಅದಕ್ಕೆ ಏನೇನೇನೇನೋ ಎಕ್ಸ್ಪ್ರೆಷನ್ಸ್ ಇದೆ. ಯಾವುದು ಸರಿ ಯಾವುದು ತಪ್ಪು ಅಂತ ಆರ್ಗ್ಯೂ ಮಾಡೋದಕ್ಕಿಂತ ಬಿಡಪ್ಪ. ಈಗ ಯಾರೋ ಒಬ್ಬ ಫ್ರೆಂಡ್ ಇರ್ತಾನೆ, ಬೆಳಿಗ್ಗೆ ಬಂದ ಖುಷಿಯಾಗಿ ಮಾತಾಡ್ತಿರ್ತಾನೆ, ಮಧ್ಯಾಹ್ನ ಮುನ್ಸ್ಕೊತಾನೆ, ಸಾಯಂಕಾಲ ತಿರ್ಗಾ ತಪ್ಕೋತಾನೆ. ಎಂಥವ್ರೆಲ್ಲ ಬಂದಾಗ ಏನು ಹೇಳ್ತಾ, ಅಪ್ಪ ಏನು ತುಂಬ ಅವ್ನು ಸರಿ ಇಲ್ಲಪ್ಪ, ಅವ್ನು ಎಕ್ಸೆಂಟ್ರಿಕ್, ಅವ್ನು ಸಾಹಸ ಬಿಟ್ಬಿಡು, ವಿಚಿತ್ರವಾಗಿ ಆಡ್ತಾನೆ. ಹೌದಲ್ವಾ? ಸೊ ಹಾಗೆ ಇದು ಕೂಡ ಮೀನಿಂಗ್ಲೆಸ್ ಫಾರ್ಮ್. ಈ ಥರದ ಮೀನಿಂಗ್ಲೆಸ್ ಒಂದೇ ಇರೋದಾ? ಇನ್ನೂ ಇದೆಯಪ್ಪ. ಯಾವುದು 0/0 ಅಂತ ಒಂದು ಮೀನಿಂಗ್ಲೆಸ್ ಫಾರ್ಮ್ ಇದೆ. 0/∞ ಅಂತ ಒಂದಿದೆ. ∞/0 ಅಂತ ಒಂದಿದೆ. 1/∞ ಕೂಡ ಮೀನಿಂಗ್ಲೆಸ್ ಫಾರ್ಮು. ಇನ್ಫಿನಿಟಿ ಮೈನಸ್ ಇನ್ಫಿನಿಟಿ ಇಸ್ ಈ ಮೀನಿಂಗ್ಲೆಸ್ ಫಾರ್ಮು. ಆಯಿತಾ? ಒಟ್ಟು 8 ಮೀನಿಂಗ್ಲೆಸ್ ಫಾರ್ಮ್ ಇದೆ. ಇನ್ನೊಂದು ಯಾವ್ದಾರು ಹೇಳ್ತೀಯಾ? ಇನ್ನೊಂದು ಮೀನಿಂಗ್ಲೆಸ್ ಫಾರ್ಮು 0/0, 0/∞, ∞/0, 1/∞, ಇನ್ಫಿನಿಟಿ ಮೈನಸ್ ಇನ್ಫಿನಿಟಿ, ಇನ್ಫಿನಿಟಿ/ಇನ್ಫಿನಿಟಿ. ಇನ್ನೊಂದಿದೆ ಹೇಳ್ತೀಯಾ? 0/0 ಬಿಟ್ರೆ ಇನ್ಫಿನಿಟಿ/0 ಅದು ಇಲ್ಲ. 1 2 3 4 5 6 7 ಇನ್ನೊಂದಿದೆ. ಯೋಚನೆ ಮಾಡಿ ಹೇಳಿ ವಿದ್ಯಾರ್ಥಿಗಳೇ. ನಿಮಗೂ 7 ಮೀನಿಂಗ್ಲೆಸ್ ಫಾರ್ಮ್ ಬರ್ತಿದ್ದೀನಿ. ಇನ್ನೊಂದಿದೆ, ನಿಮ್ಗೇನಾದರೂ ಆನ್ಸರ್ ಮಾಡಬೇಕಂದ್ರೆ ಕಮೆಂಟ್ ಬಾಕ್ಸಲ್ಲಿ. ಇನ್ಫಿನಿಟಿ ಪ್ಲಸ್ ಇನ್ಫಿನಿಟಿ is infinity. Actually, infinity is not a number, it is just a representation. ಅರ್ಥ ಆಯ್ತಾ? ಸೊ ಈಗ number of droplets of water in Indian Ocean plus number of droplets of water in Pacific Ocean will be, of course, another big infinity. ಇನ್ಯಾವ್ದಾದ್ರು ಹೇಳ್ತೀಯಾ? ನಾವು 0/1 0 ಅಲ್ವಾ ಗುರು? ಆಮೇಲೆ ಗೊತ್ತಿಲ್ಲ. ಓಕೆ, ಅದನ್ನು ಯೋಚನೆ ಮಾಡಿ. ನೀನು ಯೋಚನೆ ಮಾಡು. ಈ ಕ್ಲಾಸ್ ಮುಗಿಯೋಷ್ಟೊತ್ತಿಗೆ ಹೇಳು. ಇಲ್ಲ ಯಾರು ವಿದ್ಯಾರ್ಥಿಗಳು ಕಮೆಂಟ್ ಬಾಕ್ಸಲ್ಲಿ ಹಾಕಿದ್ರೆ ಹಾಕಿ. ಆಮೇಲೆ ಇಲ್ಲಿ ನೋಡಿ, ಇಲ್ಲೊಂದು ವಿಚಾರ ಏನಂದರೆ, ಕ್ವಶನ್ನು ಸರ್ ನಾಟ್ ಡಿಫೈನ್ಡ್ ಅಂತ ಒಂದಿತ್ತಲ್ಲ, ಅದಕ್ಕೂ ಮೀನಿಂಗ್ಲೆಸ್ಗೂ ಏನು ವ್ಯತ್ಯಾಸ? ಮೊದಲನೇದು, ಇದನ್ನೇನಾದರೂ ನೀವು ಮೀನಿಂಗ್ಲೆಸ್ ಅಂತನೋ, ಇದೇ ಕಾನ್ಸೆಪ್ಟ್ ಬಂದಾಗ ನಾಟ್ ಡಿಫೈನ್ಡ್ ಅಂತನೋ ಇವಾಗ ನಿಮ್ಮ PUC ಎಕ್ಸಾಮಲ್ಲಿ ಬರೆದ್ರೆ ಏನೂ ತಪ್ಪಿಲ್ಲ, ಮಾರ್ಕ್ಸ್ ಕೊಡ್ತೀವಿ. ಇದು ನಾಟ್ ಡಿಫೈನ್ಡ್ ಅನ್ನಿ ಮಾರ್ಕ್ಸ್ ಕೊಡ್ತೀವಿ, ಅನ್ಡಿಫೈನ್ಡ್ ಅನ್ನಿ ಮಾರ್ಕ್ಸ್ ಕೊಡ್ತೀವಿ, ಮೀನಿಂಗ್ಲೆಸ್ ಅನ್ನಿ ಮಾರ್ಕ್ಸ್ ಕೊಡ್ತೀವಿ. ಆದರೆ ಮೀನಿಂಗ್ಲೆಸ್ಸೇ ಬೇರೆ, ನಾಟ್ ಡಿಫೈನ್ಡೇ ಬೇರೆ. ಬಟ್ ಪರವಾಗಿಲ್ಲ, ಚಲ್ತಾ ಹೇ. ನಾನು ಸಣ್ಣವನಿದ್ದಾಗ 1996, ಅವಾಗ ಇನ್ನೂ ಮೊಬೈಲ್ ಇಂಟ್ರಡಕ್ಷನ್ ಆಗಿರಲ್ಲ. 10th ಸ್ಟ್ಯಾಂಡರ್ಡಲ್ಲಿದ್ದಾಗ 1988 1990 ಅನ್ಸುತ್ತೆ, 1990ನಲ್ಲಿ 10th ಸ್ಟ್ಯಾಂಡರ್ಡ್ ಇದ್ದೆ. ಅವಾಗ ನಮ್ಮ ಮೇಷ್ಟ್ರು ಹೇಳ್ತಾ ಇದ್ರು ಏನಂತ, ನೀವೆಲ್ಲ ದೊಡ್ಡವರಾಗೋಷ್ಟೊತ್ತಿಗೆ ಏನು ಟೆಲಿಫೋನನ್ನು ನೀವು ಜೋಬಲ್ಲಿ ಇಟ್ಕೊಂಡು ಹೋಗ್ಬೋದು ಅಂತ. ನಾವೆಲ್ಲ ಆಡ್ಕೊತಿದ್ವಿ ಮೇಷ್ಟ್ರು ಆ ಕಡೆ ಹೋದಾಗ. ಏನಪ್ಪ ಫೋನನ್ನು ಜೋಬಲ್ಲಿ ಇಟ್ಕೊಳಕ್ಕಾಗತ್ತಾ? ಏನು ವೈರೇನು ಇವ್ರ ತಾತ ಹೇಳ್ಕೊಂಬತ್ತಾನ? ಹಿಂಗೆ ಹೇಳ್ತಾ ಇದ್ದಿದ್ದು ನಾವು. ಬಟ್ ಅವಾಗ ನಮ್ಗೆ ಗೊತ್ತಿರಲಿಲ್ಲ ಟೆಲಿಫೋನ್ ಅಂದರೆ ಈ ಥರ ಒಂದು ಮೊಬೈಲ್ ಅಂತ ಬರ್ತದೆ ಅಂತ. ಇವಾಗ ಮೊಬೈಲ್ ಇಸ್ ರಿಯಾಲಿಟಿ ಅಲ್ವಾ? ಒಂದು 300 ವರ್ಷದ ಹಿಂದೆ ಮನುಷ್ಯ ಹಕ್ಕಿ ಥರ ಆರ್ಬೋದು ಅಂತ ಹೇಳ್ತಾ ಇದ್ರು. ಅದು ಹೆಂಗೆ ಸಾಧ್ಯ ಹಕ್ಕಿ ಥರ ಆರೋದಕ್ಕೆ? ಹಕ್ಕಿ ಥರ ಆರೋದು. ಬಟ್ ವಿ ಹ್ಯಾವ್ ಏರೋಪ್ಲೇನ್ಸ್, ಹೌದಲ್ವಾ? ಸೊ ಹಾಗೆ ನಾಟ್ ಡಿಫೈನ್ಡ್ ಅಂದರೆ ನಾಟ್ ಎಟ್ ಡಿಫೈನ್ಡ್ ಅಂತೇಳಿ. ಬಟ್ ತುಂಬ ಡೀಪಾಗಿ ಏನು ತಲೆ ಕೆಡ್ಸ್ಕೊಳ್ಳೋದು ಬೇಡ. ನೀವು ಮೀನಿಂಗ್ಲೆಸ್ ಅಂತನಾರು ಬರೀರಿ, ನಾಟ್ ಡಿಫೈನ್ಡ್ ಅಂತನಾರು ಬರೀರಿ, ಇಂಡಿಟರ್ಮಿನೇಟ್ ಫಾರ್ಮ್ ಅಂತನಾರು ಬರೀ, ಏನು ಬರೋದ್ರು ಮಾರ್ಕ್ಸ್ ಕೊಡ್ತೀವಿ, ತಲೆ ಕೆಡ್ಸ್ಕೊಳ್ಳೋದು ಬೇಡ. ಈಗೊಂದು ಕ್ವಶನ್ ಇದೆ, ಓದ್ತೀಯಾ? ಲಿಮಿಟ್ x tends to 1 x² - 1/x - 1. ಇಲ್ಲೇನು ಗೊತ್ತಾ ವಿಷಯ? ಅಕಸ್ಮಾತ್ ಎಕ್ಸ್ಗೆ 1 ಹಾಕಿದ್ರೆ 1² - 1/1 - 1 1 - 1 0, 1 - 1 0 ಆಯಿತು. 0/0 ಮೀನಿಂಗ್ಲೆಸ್ ಫಾರ್ಮ್ ಆಗುತ್ತೆ.
ಲಿಮಿಟ್ ಎಕ್ಸ್ಟೆಂಡ್ಸ್ ಟು 1 ಅಂತ ಇರೋದ್ರಿಂದ ನಮಗೆ ಇದನ್ನು ಸಿಂಪ್ಲಿಫೈ ಮಾಡೋದಕ್ಕೆ ಅವಕಾಶ ಇದೆ, ಅಧಿಕಾರ ಕೂಡ ಇದೆ. ಎಕ್ಸ್ ಟೆಂಡ್ಸ್ ಟು 1, ಎಕ್ಸ್ ಸ್ಕ್ವೇರ್ ಮೈನಸ್ 1 ಸ್ಕ್ವೇರ್ ಅಂತ ಬರ್ಕೊಂಡ್ರೆ ಎಕ್ಸ್ ಮೈನಸ್ 1 ಇಂಟು ಎಕ್ಸ್ ಪ್ಲಸ್ 1 ಡಿವೈಡೆಡ್ ಬೈ ಎಕ್ಸ್ ಮೈನಸ್ 1. ಸೊ x minus 1 cancels. Limit extends to 1. 1 plus 1 is equal to 2. At x is equal to 1 ಇದೇ ಥರ ರಿಸಲ್ಟ್ ಬರುತ್ತೆ ಸರ್. ಅಟ್ x is equal to 1 ಹಾಕಿದಾಗ ನೀವು 1 ಸ್ಕ್ವೇರ್ ಮೈನಸ್ 1 ಸ್ಕ್ವೇರ್ ಬೈ 1 ಮೈನಸ್ 1 ಬರೀಬೇಕು. ಕ್ಯಾನ್ಸಲ್ ಮಾಡೋದಕ್ಕೆ ಅಧಿಕಾರ ಇಲ್ಲ. ಕ್ಯಾನ್ಸಲ್ ಮಾಡಿದ್ರೆ 0/0 ಬಂದ್ಬಿಡುತ್ತೆ. ಲಿಮಿಟ್ ಎಕ್ಸ್ಟೆಂಡ್ಸ್ ಟು 1 ಆಗಿದ್ದಕ್ಕೆ ಮಾತ್ರ ನಾವು ಈ ಥರ ಬರಿಬೋದು. ಅಂದರೆ ಎಕ್ಸ್ ಈಸ್ ನಿಯರ್ಲಿ ಈಕ್ವಲ್ ಟು 1 ಇಲ್ಲಿ, ಆದ್ದರಿಂದ ಕ್ಯಾನ್ಸಲ್ ಮಾಡೋದಕ್ಕೆ ಅವಕಾಶ ಇದೆ. ಎಕ್ಸ್ ಮೈನಸ್ 1 ಈಸ್ ನಿಯರ್ಲಿ ಈಕ್ವಲ್ ಟು 0 ಆಗ್ತದೆ. ಅರ್ಥ ಆಯ್ತು? ನೆಕ್ಸ್ಟ್ ಕ್ವಶನ್ ಓದಪ್ಪ. ಲಿಮಿಟ್ ಎಕ್ಸ್ ಟೆನ್ಸ್ ಟು -2 ಎಕ್ಸ್ ಸ್ಕ್ವೇರ್ ಮೈನಸ್ 4x ಪ್ಲಸ್ 4 ಬೈ ಎಕ್ಸ್ ಪ್ಲಸ್ 2. ಇಲ್ಲೇನಾಯಿತು? ಎಕ್ಸ್ ಇಸ್ ಈಕ್ವಲ್ ಟು -2 ಹಾಕಿದ್ರೆ ಏನಾಗುತ್ತೆ? -2 ಸ್ಕ್ವೇರ್ ಏನು? -2 ಸ್ಕ್ವೇರ್ 4 ಆಯಿತಾ? ಮೈನಸ್ 4 ಇಂಟು -2 8 ಪ್ಲಸ್ 8 ಪ್ಲಸ್ 8 ಪ್ಲಸ್ 8 ತಾನೆ? ಹಾಂ ಪ್ಲಸ್ 8 ಪ್ಲಸ್ 4 ಡಿವೈಡೆಡ್ ಬೈ -2 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ -2 ಪ್ಲಸ್ 2 ಹೌದಾನೆ? ತಿರ್ಗಾ ಬರೀಲ್ಲ? 4 ಮೈನಸ್ 4 ಇಂಟು -2 ಏನಾಯಿತು? ಪ್ಲಸ್ 8 ಪ್ಲಸ್ 8 ಆಮೇಲೆ ಪ್ಲಸ್ 4 ಡಿವೈಡ್ ಬೈ -2 ಪ್ಲಸ್ 2 ಏನು? 0. -2 ಪ್ಲಸ್ 2 0 ಅಂದರೆ ಸಮಥಿಂಗ್ ಬೈ 0. 8 × 12 × 16 16/0 ದಟ್ ಈಸ್ ಈಕ್ವಲ್ ಟು ಇನ್ಫಿನಿಟಿ. ಆ್ಯಂಡ್ ಇಟ್ ಈಸ್ ಎ ಮೀನಿಂಗ್ಫುಲ್ ಫಾರ್ಮ್. ಇನ್ಫಿನಿಟಿ ಬರ್ಬೋದು ಆನ್ಸರಲ್ಲಿ. ಬಟ್ ಇನ್ನೊಂದು ಕ್ವಶನ್ ಕೇಳ್ತೀನಿ, ಸೇಮ್ ಕ್ವಶನ್ ನೋಡು, ಸಣ್ಣ ಅರೇಂಜ್ಮೆಂಟ್ ಮಾಡ್ಬಿಟ್ಟು ಬರಿತೀನಿ. ಎಕ್ಸ್ ಟೆಂಡ್ಸ್ ಟು -2 ಎಕ್ಸ್ ಸ್ಕ್ವೇರ್ ಪ್ಲಸ್ 4x ಪ್ಲಸ್ 4 ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 2. ಇಲ್ಲೇನಾದರೂ ಎಕ್ಸ್ಗೆ -2 ಹಾಕಿದ್ರೆ ಇದು ಪ್ಲಸ್ 4 ಆಯಿತು, ಇದು -8 ಆಗುತ್ತೆ. 4 ಇಂಟು -2 -8 ಆಗುತ್ತೆ. ಪ್ಲಸ್ 4 ಪ್ಲಸ್ 4 8 8 - 8 is 0 0/0 ಮೀನಿಂಗ್ಲೆಸ್. ಹೌದಾನೆ? ಸೊ ಇವಾಗ ಇದನ್ನು ನಾನೇನು ಮಾಡ್ತೀನಿ, ಲಿಮಿಟ್ ಎಕ್ಸ್ ಟೆಂಡ್ಸ್ ಟು -2 ಡಿನಾಮಿನೇಟರ್ ಎಕ್ಸ್ ಪ್ಲಸ್ 2 ಇದೆ, ನ್ಯೂಮರೇಟರ್ ಏನು ಗೊತ್ತಾ ನೋಡು, ಎಕ್ಸ್ ಎ ಸ್ಕ್ವೇರ್ ಪ್ಲಸ್ 2ab ಪ್ಲಸ್ ಬಿ ಸ್ಕ್ವೇರ್ ಅಂದರೆ a ಪ್ಲಸ್ ಬಿ ಹೋಲ್ ಸ್ಕ್ವೇರ್. ಒಂದು ಎಕ್ಸ್ ಪ್ಲಸ್ 2 ಒಂದು ಎಕ್ಸ್ ಪ್ಲಸ್ 2 ಡುಮ್ಟಕ ಆಯಿತು. ಏನು ಉಳ್ಕಂತು? ಎಕ್ಸ್ ಪ್ಲಸ್ 2. ವೆನ್ ಎಕ್ಸ್ ಇಸ್ ಈಕ್ವಲ್ ಟು -2 ಏನಾಗುತ್ತೆ? -2 ಪ್ಲಸ್ 2 ವಿಲ್ ಗಿವ್ ಯು 0. ನೋಡು, ಒಂದು ಸಣ್ಣ ನೆಗೆಟಿವ್ ಸೈನಿನ ವ್ಯತ್ಯಾಸ ಮೀನಿಂಗ್ಫುಲ್ ಫಾರ್ಮನ್ನು ಅಟ್ ಎಕ್ಸ್ ಇಸ್ ಈಕ್ವಲ್ ಟು -2 ನಲ್ಲಿ ಮೀನಿಂಗ್ಲೆಸ್ ಫಾರ್ಮ್ ಮಾಡುತ್ತೆ. ಹೌದಲ್ವಾ? ಅರ್ಥ ಆಯ್ತಪ್ಪ ಇದು? ಸೊ ಇದು ಇಲ್ಲಿ ಏನಾಗ್ತಾ ಇದೆ, ಇನ್ಫಿನಿಟಿ ಬರ್ತಾ ಇದೆ. ಇಲ್ಲಿ ಸೇಮ್ ಪ್ರಾಬ್ಲಮ್, ಇಲ್ಲಿ ಪ್ಲಸ್ 4x ಮಾಡಿದಕ್ಕೆ 0 ಬರ್ತಾ ಇದೆ. ಅರ್ಥ ಆಗ್ತಾ ಇದೆ? ಲಿಮಿಟ್ ಎಕ್ಸ್ ಟೆನ್ಸ್ ಟು 0 ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಬೈ ಎಕ್ಸ್. ಲೆಟ್ ಅಸ್ ಪುಟ್ ಎಕ್ಸ್ ಇಸ್ ಈಕ್ವಲ್ ಟು 0 ಏನಾಗುತ್ತೆ? 0 ಸ್ಕ್ವೇರ್ ಪ್ಲಸ್ 0 ಬೈ 0 0/0 ಇನ್ಫಿನಿಟಿ. ಸೊ ಅದಕ್ಕೆ ಏನು ಮಾಡ್ತಿದ್ದೀನಿ, ದಟ್ ಈಸ್ ಈಕ್ವಲ್ ಟು ಲಿಮಿಟ್ ಎಕ್ಸ್ ಟೆಂಡ್ಸ್ ಟು 0 ಎಕ್ಸ್ ಕಾಮನ್ ತೆಕ್ಕೊಂಡ್ಬಿಡ್ತೀನಿ ಎರಡರಲ್ಲಿ, ಎಕ್ಸ್ ಪ್ಲಸ್ 1/x ಆಯಿತು. ಹೌದಾ? ಎಕ್ಸ್ ಕ್ಯಾನ್ಸಲ್ ಮಾಡ್ಬೋದು ಬಿಕಾಸ್ ಲಿಮಿಟ್ ಎಕ್ಸ್ ಟೆಂಡ್ಸ್ ಟು 0. ಸೊ ದಟ್ ವಿಲ್ ಗಿವ್ ಯು 0 ಪ್ಲಸ್ 1 ದಟ್ ಈಸ್ ಈಕ್ವಲ್ ಟು 1. ಅದೇ ಏನಾದ್ರು ಅಟ್ ಎಕ್ಸ್ ಇಸ್ ಈಕ್ವಲ್ ಟು 0 ಆಗಿದ್ರೆ ಈ ಥರ ಬರೆಯೋದಕ್ಕೆ ಅವಕಾಶ ಇರ್ತಿರ್ಲಿಲ್ಲ. ಇದುವರೆಗೂ ನಾವು ಈ ಒಂದು ಕಾನ್ಸೆಪ್ಟನ್ನು ಫಸ್ಟ್ ಹಾಫ್ ಆನ್ ಅವರ್ ಡಿಸ್ಕಷನ್ ಆಗಿದೆ. ಮುಂದಿನ ಪಾಠದಲ್ಲಿ ನೆಕ್ಸ್ಟ್ ಕಾನ್ಸೆಪ್ಟ್ಗಳನ್ನು ಡಿಸ್ಕಸ್ ಮಾಡ್ತೀವಿ. ವಿದ್ಯಾರ್ಥಿಗಳೇ, ನಿಮಗೆ ಈ ವಿಚಾರ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಏನೇ ವಿಚಾರಗಳಿದ್ರೂ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ನಿಮ್ಮ ಉತ್ತರಕ್ಕೋಸ್ಕರ ಕಾಯ್ತಾ ಇರ್ತೀವಿ. ನಮಸ್ಕಾರ.